ಬಾಣಂತಿಯರ ಸಾವು ಖಂಡಿಸಿ ಪ್ರತಿಭಟನೆ. ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ. ದೇವನಹಳ್ಳಿಯ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಅನು ರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆ. ಸಿಎಂ ಸಿದ್ದರಾಮಯ್ಯ ಮತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧ ಧಿಕ್ಕಾರಕ್ಕೆ ಆಕ್ರೋಶ. ದಿನೇಶ್ ಗುಂಡೂರಾವ್ ರಾಜೀನಾಮೆ ನೀಡುವಂತೆ ಒತ್ತಾಯ. ಪ್ರತಿಭಟನೆಯಲ್ಲಿ ನೂರಾರು ಮಹಿಳೆಯರು ಭಾಗಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ. ಅದೇ ರೀತಿ ನಮ್ಮ ಅನು ರೆಡ್ಡಿ ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷರು ಅನು ರೆಡ್ಡಿ ಅವರ ನೇತೃತ್ವದಲ್ಲಿ ಮಹಿಳಾ ಮೋರ್ಚಾ ನೇತೃತ್ವದಲ್ಲಿ ಗ್ರಾಮಾಂತರ ಮಹಿಳಾ ಮೋರ್ಚಾ ನೇತೃತ್ವದಲ್ಲಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನು ನಿರಂತರವಾಗಿ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ನಮ್ಮದು ಒಂದು ಅಜೆಂಡಾ ಏನು ಅಂತಂದರೆ, ಹೆಣ್ಣು ಮಕ್ಕಳಿಗೆ ಇವಾಗ ಯಾರು ಸರಣಿ ಸಾವಾಗಿದೆ ಬಾಣಂತಿಯರು ಅವರಿಗೆ ಪರಿಹಾರ ಘೋಷಣೆ 5 ಲಕ್ಷ ಅಲ್ಲ, ಅವರ ಪರಿಹಾರ ಘೋಷಣೆ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿಗೆ ಮಾಡಬೇಕು. ಎರಡನೇದು ಆ ಮಕ್ಕಳನ್ನ ದತ್ತು ಪಡಿಬೇಕು. ಈ ಕೂಡಲೇ ಅವರ ಪೋಷಣೆ ಪಾಲನೆ ಎಲ್ಲ ಸರ್ಕಾರವೇ ವಹಿಸ್ಕೋಬೇಕು. ಮತ್ತು ದಿನೇಶ್ ಗುಂಡೂರಾವ್ ಅವರು ವಿದ್ಯಾವಂತರು, ಬುದ್ಧಿವಂತರು. ಅವರು ರಾಜಕೀಯ ಹಿನ್ನೆಲೆಯಿಂದ ಬಂದಿರೋವಂಥವ್ರು, ಹೊಸಬ್ರೇನಲ್ಲ. ಅವರು ನಿಜವಾಗ್ಲೂ ಈ ಥರ ಯಾಮಾರ್ಕೊಂಡಿರೋದು ತುಂಬ ತಪ್ಪು. ಅವರಿಗೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಗೊತ್ತಿಲ್ವಾ? ಈ ಸಿದ್ದರಾಮಯ್ಯ ಅವರಿಗೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಗೊತ್ತಿಲ್ವಾ? ಗೊತ್ತಿದ್ದು ಅಪರಾಧ ಮಾಡ್ತಿದ್ದಾರೆ, ತಪ್ಪು ಮಾಡ್ತಿದ್ದಾರೆ. ರಾಜ್ಯಾದ್ಯಂತ ನಮ್ಮ ಮಹಿಳಾ ಮೋರ್ಚಾದವರು ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ. ಯಾಕಂದ್ರೆ ಇಲ್ಲಿ ತುಂಬಾ ಅನ್ಯಾಯಗಳು ನಡೀತಾ ಇದೆ. ಎಲ್ಲಾನು ನಮ್ಮ ಮಹಿಳೆಯರು ಬಾಣಂತಿಯರು ಸರಣಿ ಸಾವಾಗ್ತಾ ಇದೆ. ಆದ್ರೆ ಸರ್ಕಾರ ಅವ್ರಿಗೆ ಯಾವುದೇ ಸವಲತ್ತನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಅಮಾಯಕ ಮಕ್ಕಳು ಸಾಯ್ತಾ ಇದ್ದಾರೆ, ಅವ್ರಿಗೂ ಸಹ ಒಳ್ಳೆಯ ಸವಲತ್ತನ್ನ ಕೊಡ್ತಾ ಇಲ್ಲ. ಒಬ್ಬ ಮಹಿಳೆಯ ಜೀವನವನ್ನ ಬರೀ 5 ಲಕ್ಷಕ್ಕೆ ಅವರು ಅಳತೆಯನ್ನ ಮಾಡ್ತಾ ಇದ್ದಾರೆ. ಒಂದು ಹೆಣ್ಣಾಗಿ ಎಲ್ಲರೂ ಹಾಗೆ ಸರ್ಕಾರನು ಯೋಚನೆ ಮಾಡಬೇಕು ಇದನ್ನ. ಇವತ್ತು ನಮ್ಮ ಒಂದು ಹೋರಾಟ ಏನಂತಂದ್ರೆ, ನಮಗೆ ಏನು ಅನ್ಯಾಯ ಆಗ್ತಾ ಇದೆ, ಅಮಾಯಕ ಮಕ್ಕಳಾಗ್ಬೋದು, ಮಹಿಳೆಯರಾಗ್ಬೋದು, ಬಿಟ್ಟಿ ಭಾಗ್ಯಗಳನ್ನ ಎಲ್ಲಿವರೆಗೂ ಕೊಟ್ಟರು ಸಹ ನಮ್ಮ ರಾಜ್ಯ ಮುಂದಕ್ಕೆ ಬರೋಕ್ ಆಗೋದಿಲ್ಲ. ಈ ಬಿಟ್ಟಿ ಭಾಗ್ಯಗಳನ್ನ ಯಾವಾಗ ನಿಲ್ಲಿಸ್ತಾರೆ, ನಮ್ಮ ಒಂದು ರಾಜ್ಯದಿಂದ ಬರುವಂತಹ ಎಲ್ಲ ಸವಲತ್ತುಗಳು ಸರಿಯಾಗಿ ಬರುತ್ತೆ. ಯಾವುದೇ ಸರ್ಕಾರ ಆಗಲಿ ಬಂದ್ರೂ ಸಹ ಈ ಬಿಟ್ಟಿ ಭಾಗ್ಯಗಳನ್ನ ನಿಲ್ಲಿಸಿದಾಗ ಪ್ರತಿಯೊಬ್ಬರಿಗೂ ಸಹ ಒಳ್ಳೆ ಅನುಕೂಲ ಆಗುತ್ತೆ. ಇವತ್ತು ಅಮಾಯಕರಿಗೆ ಇವ್ರು ಕೊಡ್ತಾ ಇರೋ ಬಿಟ್ಟಿ ಭಾಗ್ಯಗಳನ್ನ ಬಡವರು ತಗೊಳ್ತಾ ಇದ್ದಾರೆ. ಅಲ್ಲಿ ಸಾಯ್ತಾ ಇರೋರು ಸಹ ಬಡವರು ಬರ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ತಾಕತ್ತು ಅನ್ನೋದಿದ್ರೆ ಫಸ್ಟ್ ಈ ಬಿಟ್ಟಿ ಭಾಗ್ಯಗಳನ್ನ ನಿಲ್ಲಿಸಿ ಇವತ್ತೇ ಎಲೆಕ್ಷನ್ ಇಟ್ಟರೂ ಸಹ ನಮ್ಮ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅನ್ನುವ ಭರವಸೆ